ಚಿತ್ರದುರ್ಗ ಜಿಲ್ಲೆಯು ಚಿನ್ಮೂಲಾದ್ರಿ ನಾಡು ಎಂದೇ ಪ್ರಸಿದ್ಧಿಯನ್ನ ಪಡೆದಿತ್ತು. ಹಾಗೂ ಈ ಜಿಲ್ಲೆಯು ಹಲವಾರು ಕಲೆಗಳನ್ನ ಒಳಗೊಂಡ ಬೀಡಾಗಿದ್ದು, ತರಾಸು, ಜಾನಪದ ಸಿರಿಯಜ್ಜಿಯಂತಹ ಮಹಾ ಸಾಧಕರನ್ನ ಕರುನಾಡಿಗೆ ಪರಿಚಯಿಸಿದಂತಹ ಜಿಲ್ಲೆಯಾಗಿದೆ. ಜಾನಪದ ಸಂಸ್ಕೃತಿಯ ಪ್ರಮುಖ ಕಲೆಗಳಾದಂತಹ ಸೋಬಾನೆ, ಕೋಲಾಟ, ಭಜನೆ, ಬಯಲಾಟ ಇನ್ನೂ ಹಲವಾರು ಕಲೆಗಳನ್ನ ಜೀವಂತವಾಗಿರಿಸಿದೆ. ಈ ಕಲೆಗಳನ್ನ ಹಾಗೂ ಕಲಾವಿದರನ್ನ ಪೋಷಿಸಬೇಕಾದಂತಹ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಕಾರ್ಯಕ್ರಮಗಳನ್ನ ನೀಡಲು ಜಿಲ್ಲೆಯ ಗ್ರಾಮೀಣ ಭಾಗದ ಕಲಾವಿದರನ್ನ ಪರಿಗಣಿಸದೆ ಹೊರ ಜಿಲ್ಲೆಯ ಹಲವು ಆಯ್ದ ಕಲಾವಿದರಿಗೆ ಕಾರ್ಯಕ್ರಮಗಳನ್ನ ನೀಡುತ್ತಿದ್ದು, ಗ್ರಾಮೀಣ ಭಾಗದ ಕಲಾವಿದರು ಕಾರ್ಯಕ್ರಮ ನೀಡಲು ಗ್ರಾಮೀಣ ಕಲಾವಿದರು ಕೇಳಲು ಹೋದರೆ ನೀವು ಶಾಸ್ತ್ರೀಯ ಸಂಗೀತ ಕಲಿತಿರುವಿರಾ ಹಾಗೂ ನಿಮ್ಮ ಜಾತಿ ಯಾವುದು, ಇಲಾಖೆಗೆ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ ಎಂಬ ಸಬೂಬು ಹೇಳುತ್ತಾರೆ. ರಂಗಭೂಮಿ ಕಲಾವಿದ ದಲಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಗ್ರಾಮೀಣ ಭಾಗದ ಕಲಾವಿದರಿಗೆ ಸುಮಾರು ವರ್ಷಗಳಿಂದ ವಂಚನೆ ಮಾಡುತ್ತಿದ್ದು, ಇಲಾಖೆಯಿಂದ ಬರುವಂಥ ಅನೇಕ ಯೋಜನೆ ಕಾರ್ಯಕ್ರಮಗಳು ಹಾಗೂ ದಾರ್ಶನಿಕರ ಜಯಂತಿ, ಉತ್ಸವ ಇನ್ನಿತರ ಕಾರ್ಯಕ್ರಮಗಳನ್ನು ಹೊರ ಜಿಲ್ಲೆಯವರಿಗೆ ಕೊಡುತ್ತಿದ್ದು, ಗ್ರಾಮೀಣ ಭಾಗದ ಕಲಾವಿದರಿಗೆ ಇದರಿಂದ ತುಂಬ ಅನ್ಯಾಯವಾಗುತ್ತಿದೆ. ಹಾಗೂ ಇಲಾಖೆ ನಿರ್ದೇಶಕರಿಗೆ ಕಾರ್ಯಕ್ರಮ ಕೇಳಿದರೆ ಜಾತಿವಾರು ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳುವುದು ಕಲೆಗೆ ಮಾಡುವ ಒಂದು ಜಾತೀಯತೆ. ನೀವು ಯಾವ ಜಾತಿಯವರು, ನೀವೇನು ಸಂಗೀತ ಮಾಡಿದ್ರಾ ಅಂತ ಕೇಳಿ ಕಾರ್ಯಕ್ರಮ ಕೊಡುತ್ತಿರುವುದು ಖಂಡನೀಯ. ಕಲೆಗೆ ಯಾವುದೇ ಜಾತಿ ಇಲ್ಲ, ಒಂದು ಶಾಸ್ತ್ರೀಯ ಕಲಿತಿರಬೇಕಂತೇನಿಲ್ಲ. ಗ್ರಾಮೀಣ ಭಾಗದ ಕಲಾವಿದರು ಸಾಕಷ್ಟು ಜಾನಪದ, ಕೋಲಾಟ, ಭಜನೆ, ಯಕ್ಷಗಾನ ಹಲವಾರು ರೀತಿಯ ಗ್ರಾಮೀಣ ಭಾಗದ ಕಲೆಗಳು ಈ ಒಂದು ಇಲಾಖೆಯೇ ಕಾರಣ ನಶಿಸಿ ಹೋಗೋದಕ್ಕೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಇಲಾಖೆ ನಿರ್ದೇಶಕರು ಗ್ರಾಮೀಣ ಭಾಗದ ಕಲಾವಿದರನ್ನು ಗುರುತಿಸಿ ಕಾರ್ಯಕ್ರಮಗಳನ್ನು ನೀಡಬೇಕೆಂದಲ್ಲಿ ತಮ್ಮಲ್ಲಿ ವಿನಂತಿ. ಇಂತಹ ಅಧಿಕಾರಿಗಳ ನಿರ್ಲಕ್ಷ್ಯತನ ಹಾಗೂ ಹಣದ ದಾಹ ಮುಂದುವರೆದಲ್ಲಿ ಗ್ರಾಮೀಣ ಭಾಗದ ಕಲೆಗಳು ಹಾಗೂ ಈ ಕಲೆಯನ್ನೇ ನಂಬಿ ಜೀವಿಸುತ್ತಿರುವ ಕಲಾವಿದರ ಕಷ್ಟ ಕಾರ್ಪಣ್ಯಗಳನ್ನ ಕೇಳುವವರ್ಯಾರು? ಮುಂದೆ ಈ ತಪ್ಪುಗಳು ಮರುಕಳಿಸದೆ ಜಿಲ್ಲೆಯ ಗ್ರಾಮೀಣ ಭಾಗದ ಕಲಾವಿದರಿಗೆ ಇಲಾಖೆಯ ಕಾರ್ಯಕ್ರಮಗಳನ್ನ ನೀಡುವ ಮೂಲಕ ಗ್ರಾಮೀಣ ಕಲೆಗಳನ್ನ ಪೋಷಿಸುವಂತಹ ಕೆಲಸವನ್ನ ಇಲಾಖೆಯ ಅಧಿಕಾರಿಗಳು ಮಾಡಬೇಕಿದೆ ಎಂದು ನಲಗೇತನಹಟ್ಟಿ ಗಾಯಕ ಕೆಟಿ ಮುತ್ತುರಾಜ್, ದಲಿತ ಸಂಘರ್ಷ ಸಮಿತಿ ಕಲಾ ಮಂಡಳಿ ರಾಜ್ಯ ಅಧ್ಯಕ್ಷರು ನಾಗೇಂದ್ರಪ್ಪ, ಸಾಹಿತಿಗಳು ಮಲ್ಲಾರೆಡ್ಡಿ, ರಂಗಭೂಮಿ ಹಿರಿಯ ಕಲಾವಿದ ತಿಪ್ಪೇಸ್ವಾಮಿ ಇತರರು ಆಗ್ರಹಿಸಿದ್ದಾರೆ. ಕವಿ ಕಲಾವಿದರು ತಳಿಕರೆ ನಿಜಕ್ಕೂ ಇವತ್ತು ಪ್ರತಿಭೆಗೆ ಮನ್ನಣೆ ಸಿಗ್ತಾ ಇಲ್ಲ. ಇವತ್ತೆಲ್ಲ ಒಂದು ರಾಜಕೀಯ ಪ್ರಶಸ್ತಿ ಅಂತ ನನಗನ್ಸುತ್ತೆ. ಇವತ್ತು ಎಲ್ಲ ಕಗ್ಗತ್ತಲಲ್ಲಿ ಇವತ್ತು ಇದು ಕಲೆ, ಸಾಹಿತ್ಯ, ಸಂಗೀತ ಇವತ್ತು ಮನುಪಾಲಾಗ್ತಿದೆ. ಈ ಯಾರು ಇದನ್ನು ಗಮನಿಸಿ ಪ್ರೋತ್ಸಾಹ ಕೊಟ್ಟು ಮುಂದೆ ತರಬೇಕೋ ಅವರೇ ಎಲ್ಲ ಕಣ್ಣು ಚೆಲ್ಕೊಳ್ತಿದ್ದಾರೆ. ಇತ್ತ ಕಡೆ ಸರ್ಕಾರ, ಸಮಾಜ, ಎಲ್ಲ ವಿದ್ವಾಂಸರು, ಕಲಾವಿದರು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಈ ಕಗ್ಗತ್ತಲಿರ್ತಕ್ಕಂಥ ಬೆಳಕಿಗೆ ತರಬೇಕು. ಈ ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿ ಉಳಿಬೇಕು, ಈ ನಾಡಿಗೆ ಬೆಳಕಾಗಬೇಕು. ಅದಕ್ಕಾಗಿ ಈ ನನ್ನ ಕೋರಿಕೆಯನ್ನು ನಿಮ್ಮ ಮುಂದೆ